ಸೂರಜ್ ಸಲಿಂಗ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಆಪ್ತನನ್ನ ನಂಬಿ ಖೆಡ್ಡಕ್ ಬಿದ್ರ ಸೂರಜ್ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮನೆ ಮಾಡ್ತಾ ಇದೆ. ಯಾಕಂದ್ರೆ ದೂರನ ಕೊಟ್ಟಂತಹ ಶಿವಕುಮಾರ್ ಏನಿದ್ದಾನೆ ಆ ವ್ಯಕ್ತಿಯ ನಡವಳಿಕೆಗಳೇ ಈಗ ಭಿನ್ನವಾಗ್ತಾ ಹೋಗ್ತಾ ಇದೆ. ತಮ್ಮನಿಗೆ ಕಂಟಕವಾಗಿದ್ದು ಡ್ರೈವರ್ ಕಾರ್ತಿಕ್ ಅಂತಲ್ಲ ಡ್ರೈವರ್, ಇನ್ನು ಅಣ್ಣನಿಗೆ ಆಪ್ತನೇ ಕಂಟಕನಾಗಿದ್ದಾನೆ. ಅಂದ್ರೆ ಅವನು ಶಿವಕುಮಾರ್. ಆಪ್ತ ಶಿವಕುಮಾರ್ನಿಂದಲೇ ಸಂಕಷ್ಟಕ್ಕೆ ಗುರಿಯಾದ್ರ ಸೂರಜ್ ಅನ್ನೋ ಪ್ರಶ್ನೆ ಮನೆ ಮಾಡ್ತಾ ಇದೆ. ಕಾರಣ ಮೊದಲೇದಾಗಿ ಕಂಪ್ಲೇಂಟ್ ಅನ್ನ ಕೊಡ್ತಾನೆ, ಯಾರು ಸಂತ್ರಸ್ತ ಅಂತ ಹೇಳ್ಕೊಂಡು ನಂತರ ದೂರು ಕೊಡ್ತಾನೆ, ಆತನ ವಿರುದ್ಧವಾಗಿ ಹಣಕ್ಕಾಗಿ ಬೇಡಿಕೆ ಇಡ್ತಾ ಇದ್ದಾನೆ, ಬೆದರಿಕೆ ಹಾಕ್ತಾ ಇದ್ದಾನೆ, ಮತ್ತೊಂದು ಮಗದೊಂದು ಅಂತ. ಈಗ ಆ ವ್ಯಕ್ತಿನೇ ನಾಪತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಸೂರಜ್ ಅಂದರ್. ರೇವಣ್ಣ ಕುಟುಂಬಕ್ಕೆ ಆಪ್ತರಿಂದಲೇ ಗಂಡಾಂತರ. ಪ್ರಜ್ವಲ್ಗೆ ಕಾರು ಚಾಲಕ, ಸೂರಜ್ಗೆ ಆಪ್ತ ಖೆಡ್ಡ. ಹೌದು, ರೇವಣ್ಣ ಕುಟುಂಬಕ್ಕೆ ಒಂದಿಲ್ಲ ಒಂದು ಸಂಕಷ್ಟ ಎದುರಾಗುತ್ತಲೇ ಇದೆ. ಒಂದೇ ತಿಂಗಳಲ್ಲಿ 3 ಜೈಲು ಸೇರಿದ್ದಾರೆ. ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಪಡೆದು ಜಸ್ಟ್ ಮಿಸ್ ಆಗಿದ್ದಾರೆ. ರೇಪ್ ಕೇಸಲ್ಲಿ ಪ್ರಜ್ವಲ್ ರೇವಣ್ಣಗೆ ಕಾರಿನ ಚಾಲಕನೇ ಮುಳುವಾಗಿದ್ರೆ, ಸೂರಜ್ ಕೇಸಲ್ಲಿ ಆಪ್ತ ಶಿವಕುಮಾರ್ ಖೆಡ್ಡ ತೋಡಿರೋ ಶಂಕೆ ವ್ಯಕ್ತವಾಗಿದೆ. ಸೂರಜ್ ರೇವಣ್ಣ ಟ್ರ್ಯಾಪ್ ಆದ್ರ, ಶಿವಕುಮಾರ್ ವಿರುದ್ಧವೇ ಸಂತ್ರಸ್ತ ದೂರು. ಇನ್ನು ಸೂರಜ್ ಕೇಸ್ನಲ್ಲಿ ಸಂತ್ರಸ್ತನ ವಿರುದ್ಧವೇ ದೂರು ಕೊಟ್ಟಿದ್ದ ಶಿವಕುಮಾರ್ ಜೂನ್ 21 ಬಳಿಕ ನಾಪತ್ತೆಯಾಗಿದ್ದಾನೆ. ಇದೀಗ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಇನ್ನು ಶಿವಕುಮಾರ್ ನಡೆಯ ಮೇಲೆ ಅನುಮಾನಗಳು ವ್ಯಕ್ತವಾಗಿದ್ದು, ಆತನೇ ಸೂರಜ್ ರೇವಣ್ಣಗೆ ಟ್ರ್ಯಾಪ್ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಮತ್ತೊಂದೆಡೆ ಶಿವಕುಮಾರ್ ವಿರುದ್ಧ ಸಂತ್ರಸ್ತ ದೂರು ದಾಖಲಿಸಿದ್ದಾನೆ. ಸೂರಜ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಸೂರಜ್ ಆಪ್ತನ ಮೇಲೂ ಕಂಪ್ಲೇಂಟ್. ನನ್ನ ಮೇಲೆ ಆಗಿರುವ ಅನ್ಯಾಯದ ಬಗ್ಗೆ ಶಿವಕುಮಾರ್ ಬಳಿ ಹೇಳಿದ್ದೆ. ನನಗೆ ದೈಹಿಕ ಹಿಂಸೆ ಆಗಿದ್ದರೂ ಶಿವಕುಮಾರ್ ಆಸ್ಪತ್ರೆಗೆ ಹೋಗಲು ಬಿಟ್ಟಿರಲಿಲ್ಲ. ಶಿವಕುಮಾರ್ ತನ್ನ ಫೋನ್ನಿಂದ ಸೂರಜ್ ಜೊತೆಗೆ ಮಾತನಾಡಿಸಿದ್ರು. 2 ಕೋಟಿ ಹಣ ಕೆಲಸ ಕೊಡಿಸೋದಾಗಿ ಹೇಳಿದ್ರು. ನಾನು ಒಪ್ಪದಿದ್ದಾಗ ಬಾಯಿ ಬಿಟ್ರೆ ನಿನ್ನ ಮುಗಿಸ್ತೀನಿ ಅಂದಿದ್ದ. ಶಿವಕುಮಾರ್ ಕೊಲೆ ಬೆದರಿಕೆ ಹಾಕಿದ್ದ. ಶಿವಕುಮಾರ್ ನನ್ನನ್ನು ಮನೆಗೆ ಹೋಗಲು ಬಿಡದೆ ಲಾಡ್ಜ್ನಲ್ಲಿ ಕೂಡಿ ಹಾಕಿದ್ದ. ನನ್ನಿಂದಲೇ ₹1000 ಹಣ ಪಡೆದು ಊಟದ ವ್ಯವಸ್ಥೆ ಕೂಡ ಮಾಡಿದ್ದ. ನಂತರ ಅಲ್ಲಿಂದ ತಪ್ಪಿಸಿಕೊಂಡು ಸಂಬಂಧಿಕರ ಮನೆಗೆ ಹೋದೆ. ಶಿವಕುಮಾರ್ ಮೇಲೂ ಕ್ರಮ ಕೈಗೊಳ್ಳಬೇಕು, ಪೊಲೀಸರಿಗೆ ದೂರು ನೀಡಿರುವ ಸಂತ್ರಸ್ತ ಯುವಕ. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಿರ್ತಕ್ಕಂತಹ ಸಂತ್ರಸ್ತನನ್ನು ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. 15 ಮಾದರಿಯ ಪರೀಕ್ಷೆಗಳನ್ನು ಮಾಡಲಾಗಿದ್ದು, ವೈದ್ಯರ ವರದಿಯ ಮೇಲೆ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಭವಿಷ್ಯ ಅಡಗಿದೆ. ಒಂದು ವೇಳೆ ಸಂತ್ರಸ್ತ ಹೇಳಿರುವಂತಹ ಹೇಳಿಕೆಗಳು ವೈದ್ಯಕೀಯ ವರದಿಯಲ್ಲಿನ ಅಂಶಗಳು ದೃಢಪಟ್ಟರೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಸೂರಜ್ಗೆ ಶಿವಕುಮಾರ್ ಬಗ್ಗೆಯೇ ಅನುಮಾನ. 5 ಕೋಟಿ ಹಣಕ್ಕಾಗಿ ಸೂರಜ್ಗೆ ಬ್ಲ್ಯಾಕ್ ಮೇಲ್. ಇನ್ನು ವಿಚಾರಣೆ ವೇಳೆ ಸೂರಜ್ ಶಿವಕುಮಾರ್ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರಂತೆ. 5 ಕೋಟಿ ಹಣಕ್ಕಾಗಿ ಸಂತ್ರಸ್ತನ ಜೊತೆಗೆ ಸೇರಿಕೊಂಡು ಶಿವಕುಮಾರ್ ತನ್ನ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದಾನೆ ಅಂತ ಸೂರಜ್ ಹೇಳಿಕೆ ಕೊಟ್ಟಿದ್ದಾರಂತೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ದೂರುದಾರ ಶಿವಕುಮಾರ್ ಇಂದು ಪೊಲೀಸರ ಮುಂದೆ ಹಾಜರಾಗಿ ಹೇಳಿಕೆ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ಸೂರಜ್ ಮೊಬೈಲ್ ವಶಕ್ಕೆ ಪಡೆದ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಮೊಬೈಲ್ನಲ್ಲಿದ್ದ ಮೆಸೇಜ್ಗಳು ಡಿಲೀಟ್ ಆಗಿರುವುದು ತಿಳಿದು ಬಂದಿದ್ದು, ಮೊಬೈಲ್ ಚಾಟಿಂಗ್, ಮೆಸೇಜ್ಗಳು, ಕಾಲ್ ಡೀಟೇಲ್ಸ್ಗಳನ್ನು ರಿಟ್ರೀವ್ ಮಾಡಲು ಸಿಐಡಿ ಸಿದ್ಧತೆ ನಡೆಸಿದೆ. ಜೊತೆಗೆ ಸೂರಜ್ ಸಂತ್ರಸ್ತನನ್ನ ಭೇಟಿಯಾಗಿದ್ದ ಜಾಗ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.